ಹಾಯ್ ಹಲೋ ನಮಸ್ಕಾರ. ನಾನು ರಾಜೇಶ್ವರಿ ಸಿದ್ದಿ. ನನ್ನ ಬುಡಕಟ್ಟು ಸಿದ್ದಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡಿಲ್ಲ ಅವರು ಸಬ್ಸ್ಕ್ರೈಬರ್ ಮಾಡಿ ಮತ್ತು ನನ್ನ ವಿಡಿಯೋಗಳನ್ನು ನೋಡಿ. ನಾನು ಒಂದೇ ವಿಡಿಯೋಗಳನ್ನು ಹಾಕ್ತಾಯಿಲ್ಲ. ನಮ್ಮ ಸಾಂಪ್ರದಾಯಿಕ ಪದ್ಧತಿಯ ಹಾಡುಗಳಾಗಿರ್ಬೋದು ಅಥವಾ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ನಮ್ಮ ಮದುವೆ ಕಾರ್ಯಕ್ರಮ, ಹಾಗೆ ನಮ್ಮ ಸಮುದಾಯದಲ್ಲಿ ನಾವು ಇರುವೆಗಳನ್ನು ಹಿಡಿದು ಚಟ್ನಿ ಕಟ್ನೆ ಇದನ್ನೆಲ್ಲ ಮಾಡ್ತೇವೆ. ಎಲ್ಲ ವಿಡಿಯೋಗಳನ್ನು ಒಂದೊಂದು ಹಾಕಬೇಕಂತ ಈ ಒಂದು ಬುಡಕಟ್ಟು ಸಿದ್ದಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೇನೆ. ಹಾಗಾಗಿ ದಯವಿಟ್ಟು ನನಗೆ ಸಹಕಾರ ಕೊಡಿ. ಬೇರೆ ಬೇರೆ ವಿಡಿಯೋಗಳನ್ನು ಹಾಕ್ತೇನೆ ನಾನು. ನಮ್ಮ ಸಮುದಾಯದವರು ಹೇಗಿರ್ತಾರೆ ಮತ್ತು ನಮ್ಮ ಸಮುದಾಯದಲ್ಲಿ ಮದುವೆ ಹಾಡುಗಳನ್ನು ಹೇಗೆ ಹಾಡ್ತಾರೆ, ಹಾಗೆ ನಮ್ಮ ಸಿದ್ದಿ ಸಮುದಾಯದಲ್ಲಿ ಯಾವ ಥರ ಅಡುಗೆ ಫುಡ್ಗಳನ್ನು ತಿಂತಾರೆ, ಹಾಗೆ ಮತ್ತು ದೇವರ ಪೂಜೆಗಳನ್ನು ಮಾಡ್ತಾರೆ, ಯಾವೆಲ್ಲ ದಿನಗಳಲ್ಲಿ ದೇವರ ಪೂಜೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ವಿಡಿಯೋಗಳನ್ನು ನಾನು ಒಂದೊಂದೇ ಆಗಿ ಹಾಕ್ತಾ ಇರ್ತೀನಿ. ಇವತ್ತು ನಾನು ನಿಮ್ಮ ಮುಂದೆ ಯಾವ ವಿಡಿಯೋ ಹಾಕಬೇಕು ಅಂತೇಳಿ ತಿಳ್ಕೊಂಡಿದ್ದೇನೆ ಅಂದರೆ, ಇವತ್ತು ನನ್ನ ಅಮ್ಮನ ಮನೆ ಹತ್ತಿರ ಬಂದಿದ್ದೇನೆ. ಅಲ್ಲಿ ವೆರೈಟಿ ಗುಲಾಬಿ ಹೂಗಳಾಗಿರ್ಬೋದು, ಬೇರೆ ಬೇರೆ ಹೂವಿನ ಜಾತಿಗಳಿದೆ. ಅದನ್ನು ನಾನು ನಿಮಗೆ ತೋರಿಸೋಣ ಅಂಥೇಳಿ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೇನೆ. ಹಾಗಾದರೆ ಯಾಕೆ ಬನ್ನಿ ನೋಡೋಣ. ನೋಡಿ, ಇದು ರೆಡ್ ಕಲರ್ ಗುಲಾಬಿ ಹೂ. ಅಂದರೆ ತುಂಬ ಹೆಸಳೇನು ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ಇರುತ್ತದೆ ಗುಲಾಬಿ ಹೂವಿಗೆ. ಈ ಸಿಟಿಯಲ್ಲೆಲ್ಲ ತುಂಬ ದಪ್ಪ ಇರುವಂಥ ಗುಲಾಬಿ ಹೂ ಬರ್ತದೆ. ಇದು ಸ್ವಲ್ಪ ಕಡಿಮೆ ಇರುವಂಥ, ಹೆಸಳು ಕಡಿಮೆ ಇರುವಂಥ ಗುಲಾಬಿ ಹೂ. ಇದು ನೋಡಿ, ಪೌಡ್ರ್ ಗುಲಾಬಿ ಅಂತೇಳಿ ಹೇಳ್ತಾರೆ ಇದಕ್ಕೆ. ಇದನ್ನು ಸಹ ತುಂಬ ಚೆನ್ನಾಗಿದೆ. ಇದು ನೋಡಲಿಕ್ಕೆ ಎಷ್ಟು ಚಿಕ್ಕದಾಗಿ ಕಾಣ್ತದೆ, ಆದರೆ ಅದು ಅರಳಿದ ಮೇಲೆ ಡೇರೆ ಹೂವಿನ ಥರ ದಪ್ಪವಾಗಿ ದೊಡ್ಡಕ್ಕಾಗಿ ಅರಳುತ್ತದೆ. ಅದು ಒಂದು ಹೂ ಮುಡಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡದಾಗ್ತದೆ. ಇದನ್ನು ಸಹ 2 ಕಲರ್ ಮಿಕ್ಸ್ ಆಗಿರುವಂತಹ ಗುಲಾಬಿ ಹೂ. ಯಾರೇ ಒಬ್ಬರು ಹೂವಿನ ಗಿಡಗಳನ್ನು ಮಳೆ ಸ್ಟಾರ್ಟ್ ಆದವಾಗ ಕಡಿಲೇಬಾರದು. ಈ ಹೂವಿನ ಗಿಡವನ್ನು ಕಡಿಯುವ ಸಮಯ ಯಾವಾಗಂತೇಳಿದರೆ, ದೀಪಾವಳಿ ಹಬ್ಬದ ನಂತರ ಚಳಿ ಸ್ಟಾರ್ಟ್ ಆಗ್ತದೆ ನೋಡಿ, ಆ ಸಮಯದಲ್ಲಿ ಈ ಹೂವಿನ ಗಿಡಗಳನ್ನು ಕಡಿಬೇಕು. ಅಂದರೆ ಚೆನ್ನಾಗಿ ಚಿಗುರೊಡೆದು ಮೊಗ್ಗು ಚೆನ್ನಾಗಿ ಆಗ್ತದೆ. ಮತ್ತು ಅದೇ ಸಮಯದಲ್ಲಿ ಗಿಡಗಳಿಗೆ ರೌಂಡಾಗಿ ಬುಡ ಮಾಡಿ ಅದಕ್ಕೆ ಬೇರೆ ಬೇರೆ ಗೊಬ್ಬರಗಳನ್ನು ಹಾಕಬೇಕು. ಅಂದರೆ ನಾವು ಮನೆಯಲ್ಲಿರುವಂಥ ಗೊಬ್ಬರಗಳನ್ನು ಹಾಕಬೇಕು, ಯಾವುದೇ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಹಾಕಬಾರ್ದು. ಮನೆಯಲ್ಲಿರೋ ಗೊಬ್ಬರ ಅಂತೇಳಿದ್ರೆ ನಾವೇ ರೆಡಿ ಮಾಡಿಕೊಳ್ಬೇಕು. ಈ ಮರಗಳ ಎಲೆಗಳನ್ನು, ಉದುರಿರುವಂತಹ ಎಲೆಗಳನ್ನು ಒಂದು ಕಡೆ ಇಟ್ಟು ಅದನ್ನು ಗೊಬ್ಬರ ಟೈಪ್ ಆಗ್ತದೆ. ಅಂದರೆ ಎಲ್ಲ ಎಲೆಗಳು ಕರಗಿ ಹೋದ್ಮೇಲೆ ಮಣ್ಣು ಮತ್ತು ಈ ಮರದ ಎಲೆ ಮಣ್ಣಿನೊಳಗಡೆ ಇಂಗಿ ಅದು ಗೊಬ್ಬರ ಟೈಪ್ ಆಗ್ತದೆ. ಆ ಮಣ್ಣನ್ನು ಹಾಕಿದರೆ ತುಂಬ ಚೆನ್ನಾಗಾಗ್ತದೆ ಹೂವಿನ ಗಿಡ. ಹಾಗಾಗಿ ಈ ಗಿಡಕ್ಕೆ ಅದೇ ಗೊಬ್ಬರವನ್ನು ಹಾಕಿರೋದು. ಮತ್ತು ಬೇರೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಯಾವುದೂ ಹಾಕಲಿಲ್ಲ ಇದಕ್ಕೆ. ತುಂಬ ಚೆನ್ನಾಗಾಗ್ತದೆ. ಮತ್ತು ಈ ಹೂವಿನ ಗಿಡಗಳಿಗೆ ಈ ನಾವು ಆಕಳ ಗೋಮೂತ್ರ ಅಂತೇಳಿ ನಾವು ಹೇಳ್ತೇವೆ. ಅದನ್ನು ನಾವು 1 ಲೀಟರು ಗೋಮೂತ್ರಕ್ಕೆ ಸಾಮಾನ್ಯವಾಗಿ 20 ಲೀಟರು ನೀರನ್ನು ಹಾಕಿ 21 ಲೀಟರ್ ಮಾಡಬೇಕು. ಅಷ್ಟು ಮಾಡಿ ಒಂದೊಂದು ಗಿಡಕ್ಕೆ ಒಂದು, ನಾವು ಟೀ ಕುಡಿಯುವಂಥ ಒಂದು ಸಣ್ಣ ಲೋಟ ಇರ್ತದೆ ನೋಡಿ, ಅದರಲ್ಲಿ ಒಂದೊಂದು ಲೋಟವನ್ನು ಹಾಕಬೇಕು. ಅದು ಎಷ್ಟಪ್ಪ, ಒಂದೇ ಸಾರಿ ಹಾಕಬೇಕು. 1 ತಿಂಗಳದವರೆಗೆ ಯಾವುದೇ ಒಂದು ಮತ್ತೆ ಬೇರೆ ಗೊಬ್ಬರಗಳನ್ನು ಹಾಕಲಿಕ್ಕಿಲ್ಲ. ನಂತರ ಬೇಕಾದರೆ ಮತ್ತೆ ಹಾಕಬಹುದು. ಈ ಒಂದು ಆಕಳ ಗೋಮೂತ್ರ ನಾವು ಯಾಕೆ ಹಾಕಬೇಕಂತ ಹೇಳಿದರೆ, ಬೇರೆ ಬೇರೆ ಕೀಟಾಣುಗಳು ಅದನ್ನು ತಿನ್ನೋದಿಲ್ಲ. ಅಂದರೆ ಅದು ತುಂಬ ಹೀಟಿನ ಅಂಶ ಆಗಿರೋದ್ರಿಂದ ಯಾವುದೇ ಒಂದು ಈ ಒರ್ಲೆ ಆಗಿರ್ಬೋದು, ಇಂಥ ಮಣ್ಣಿನಲ್ಲಿ ಇರುವಂತಹ ಬೇರೆ ಬೇರೆ ಕೀಟಗಳು ಆ ಹೂವಿನ ಗಿಡಗಳ ಹತ್ತಿರ ಬರೋದಿಲ್ಲ. ಮತ್ತು ಹೂವು ಚೆನ್ನಾಗಾಗ್ತದೆ, ಗಿಡಗಳು ಚೆನ್ನಾಗಿ ರೆಡಿ ಆಗ್ತದೆ. ನೋಡಿ, ಇದು ಬಿಳಿ ತುಂಬೆ ಅಂಥೇಳಿ. ಬಿಳಿ ತುಂಬೆ
ಮಕ್ಕಳಿಗೆ ಆಯುರ್ವೇದಿಕ್ ಔಷಧಿಗೆ ಬರ್ತದೆ. ಅದರ ಬೇರಾಗಿರ್ಬೋದು, ಅದರ ಎಲೆಗಳಾಗಿರ್ಬೋದು ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ಆಯುರ್ವೇದಿಕ್ ಔಷಧಿಗೆ. ಇದು ಒಂದೊಂದೇ ಎಸಳಿರುವಂತಹ ಗುಲಾಬಿ ಹೂವು. ಇದೂ ಸಹ ತುಂಬ ಚೆನ್ನಾಗಿ ಕಾಣ್ತದೆ. ನೋಡಿ ಮತ್ತೊಂದು ಬೇರೆ ಕಲರ್ ಇದೆ. ಬೇರೆ ಬೇರೆ ಕಲರ್ ಇದೆ. ತುಂಬ ವೆರೈಟಿ ಕಲರ್ ಇರುವಂತಹ ಗುಲಾಬಿ ಗಿಡಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಅಂದರೆ ಹೆಣ್ಮಕ್ಳಿಗೆ ಯಾವತ್ತೂ ಹೂವು ಅಂದರೆ ಇಷ್ಟ. ಇವತ್ತು ನನ್ನ ಮನೆಯಲ್ಲಿ ಇರುವಂಥ ಹೂವು ನನಗೆ ಅಷ್ಟು ಇಷ್ಟ ಇಲ್ಲ. ಆದರೆ ನಾವು ಬೇರೆ ಕಡೆ ಹೋದರೆ, ಅಯ್ಯೋ ನಮ್ಮ ಮನೆಯಲ್ಲಿ ಈ ಹೂವಿನ ಗಿಡ ಮಾಡಬೇಕಿತ್ತಲ್ಲ ಅಂಥೇಳಿ ನಾವು ಅವ್ರ ಮನೆಯಿಂದ ನಾವು ತೊಗೊಂಡು ಬಂದು ನಾವು ಸಹ ಮಾಡ್ತೇವೆ. ಹಾಗಾಗಿ ಯಾವತ್ತೂ ಹೆಣ್ಣುಮಕ್ಕಳಿಗೆ ಹೂವು ಮತ್ತು ಒಂದು ಅರಿಶಿಣ, ಕುಂಕುಮ, ಬಳೆ ಇವೆಲ್ಲ ಒಂದು ಅಲಂಕಾರಿತ ವಸ್ತುಗಳಾಗಿರೋದ್ರಿಂದ ಈ ಹೂವು ಅಂದರೆ ಪಂಚಪ್ರಾಣ. ನೋಡಿ ಮೊಗ್ಗು ಯಾವ ಥರ ಚೆನ್ನಾಗಿ ಬಿಟ್ಟಿದೆ ಅಂಥೇಳಿ. ತುಂಬ ಚೆನ್ನಾಗಿದೆ. ಅಂದರೆ ಈ ಥರ ಚಳಿಗಾಲದಲ್ಲಿ ಕಟ್ ಮಾಡಿದರೆ ಈ ಥರ ಚೆನ್ನಾಗಿ ಮೊಗ್ಗು ಬಿಡ್ತದೆ ಮತ್ತು ಹೂವು ಸಹ ದಪ್ಪ ದಪ್ಪವಾಗಿ ಹೂಗಳಾಗ್ತದೆ. ನೋಡಿ ನಾನು ನಿಮಗೆ ಎಷ್ಟು ಕಲರ್ ತೋರಿಸಿದ್ದೇನೆ ಇವಾಗ. ಇದು ಬಿಟ್ಟು ಸೇವಂತಿಗೆ ಹೂವನ್ನು ತೋರಿಸ್ತೇನೆ. ನೋಡಿ ಇದಕ್ಕೆ ಹುಲಿ ಬಿಂಜಾಳ ಅಂಥೇಳಿ ಇದ್ರ ಹೆಸರು. ಈಗ ಹುಲಿ ಬಿಂಜಾಳ ನೀವು ಕೇಳಿ ನೋಡಿರ್ಬೋದು. ಬಿಲದಲ್ಲಿ ಇರುವಂಥದ್ದು, ಅದರ ಕಾಲು ಥರನೇ ಇದೆ ನೋಡಿ ಈ ಹೂವು. ಇದಕ್ಕೆ ಹುಲಿ ಬಿಂಜಾಳ ಅಂಥೇಳಿ ನಾವು ಹೇಳ್ತೇವೆ. ಇದು ಇಷ್ಟೇ ಅಲ್ಲ, ದೊಡ್ಡ ದೊಡ್ಡ ಹೂವಾಗ್ತದೆ ಇದನ್ನು ಸಹ. ಹಾಗೆ ಬೇರೆ ಬೇರೆ ಕಲರಿನ ಸೇವಂತಿಗೆ ಹೂಗಳಿದೆ. ತುಂಬ ಚೆನ್ನಾಗಿದೆ. ವೈಟ್ ಆಗಿರ್ಬೋದು, ಹಳದಿ ಆಗಿರ್ಬೋದು, ಅದರಲ್ಲೇ ಸ್ವಲ್ಪ ಕಲರ್ ಚೇಂಜ್ ಇರ್ತದೆ. 2-3 ಕಲರ್ ಇರುವಂಥದ್ದು. ಇದೆಲ್ಲ ತುಂಬ ವೆರೈಟಿ ಹೂಗಳಿದೆ. ಇನ್ನೂ ಇದೆ. ಮತ್ತು ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಬೇರೆ ಬೇರೆ ಹೂಗಳನ್ನು ನಾನು ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದಕ್ಕೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಬುಡಕಟ್ಟು ಸಿದ್ಧಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡಿಲ್ಲ ನೀವು ಸಬ್ಸ್ಕ್ರೈಬರ್ ಮಾಡಿ ನೋಡಿ. ನಿಮಗೆ ಬೇರೆ ಬೇರೆ ವಿಡಿಯೋಗಳು ಸಹ ಸಂಪೂರ್ಣವಾಗಿ ಸಿಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ನಮ್ಮ ಹೂವಿನ ಗಿಡಗಳ ವಿಡಿಯೋನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.